ಮನೆಯಲ್ಲಿ ನಾನು ಸರಿಯಾಗಿ ನಡ್ಕೊಳ್ತೇನೆ. ಯಾಕಂದರೆ ಒಬ್ಬ ನಾಯಕನಾಗಿ ನಾನು ಹೊರಗಡೆ ನೂರಾರು ಕಾರ್ಯ ಮಾಡೋದಕ್ಕಿಂತ ನನ್ನ ಮನೆಯಲ್ಲಿ ನಾನು ಸರಿಯಾಗಿರ್ತೀನಿ. ಅದಕ್ಕೆ ಅವನು ಮತ್ತೆ ಹೇಳ್ತಾನೆ ನೋಡ್ರಿ 3ನೇ ವಾಕ್ಯದಲ್ಲಿ, ಯಾವ ನೀಚವಾದ ಕಾರ್ಯವನ್ನು ನಾನು ದೃಷ್ಟಿಸುವುದಿಲ್ಲ. ಹಾಗಿದ್ರೆ ವೇರ್ ದ ಹಾರ್ಟ್ ಗೋಸ್ ದೇರ್ ದ ಐ ಗೋಸ್. ನಿಮ್ಮ ಹೃದಯ ಎಲ್ಲೋಗುತ್ತೋ ನಿಮ್ಮ ಕಣ್ಣು ಅಲ್ಲೇ ಹೋಗುತ್ತೆ. ಮೇಲೆ ಹೃದಯ ಎಲ್ಲಿದೆಯೋ ಅಲ್ಲಿ ಕಣ್ಣೇ ಫಾಲೋ ಮಾಡುತ್ತೆ. ನಿಮ್ಮ ಹೃದಯಗಳು ಯಾವುದನ್ನು ಬಯಸುತ್ತೋ ಅಲ್ಲಿಗೆ ನಿಮ್ಮ ಕಣ್ಗಳು ಹೋಗುತ್ತೆ. ಒಂದು ವೇಳೆ ಮೊಬೈಲ್ ನಿಮ್ಮ ಕೈಗಳಲ್ಲಿರ್ಬೋದು, ಆದರೆ ನೀವು ನಿಜವಾಗ್ಲೂ ಹೃದಯ ದೇವ್ರ ಮೇಲಿದ್ದರೆ ನೀವು ಅಲ್ಲಿ ಅವಾಗವಾಗ ಮೆಸೇಜ್ಗಳನ್ನ ಹುಡುಕ್ತೀರಾ, ಒಳ್ಳೊಳ್ಳೆ ವಾಕ್ಯಗಳನ್ನ ಕೇಳಲಿಕ್ಕೆ ಬಯಸ್ತೀರಾ, ಹೊಸ ಪಾಯಿಂಟ್ ಯಾವುದಾದ್ರೂ ಇದ್ರೆ ತೊಗೊಳ್ತೀರಾ, ಬರ್ಕೊಳ್ತೀರಾ, ಇಲ್ಲ ಹೊಸ ಹಾಡಿದ್ರೆ ಅದನ್ನ ಕಲ್ತ್ಕೊತೀರಾ. ಮೊಬೈಲ್ ನೋಡೋದು ತಪ್ಪು ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಅದರಲ್ಲಿ ಕೂಡ ಅನೇಕ ಒಳ್ಳೆಯ ಕಾರ್ಯಗಳಿದೆ. ಆದರೆ ನಿಮ್ಮ ಹೃದಯ ಬೇರೆದನ್ನ ಬಯಸಿದರೆ ನಿಮ್ಗೆ ಅಲ್ಲಿ ಎಷ್ಟೇ ಒಳ್ಳೆಯ ಕಾರ್ಯ ಇದ್ದರೂ ಅದರಲ್ಲಿ ಕಾಣಲ್ಲ. ಅದು ಯಾಕೆ ಕಾಣಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹೃದಯ ದೇವರನ್ನು ಹಿಂಬಾಲಿಸಿಲ್ಲ. ಅದಕ್ಕೆ ಅವನು ರಾಜನಾಗಿ ಹೇಳ್ತಾ ಇದ್ದಾನೆ. ಆಗಿನ ಕಾಲದ ರಾಜನು ಅವತ್ತಿನ ಕಾಲದಲ್ಲಿ ಈಸ್ಟರ್ನ್ ಪ್ಯಾಲೇಸ್ಗಳಲ್ಲಿ, ಅರಮನೆಗಳಲ್ಲಿ ಕೆಟ್ಟ ಕೆಟ್ಟ ಶಿಲೆಗಳನ್ನು ಕೆತ್ತಿಡ್ತಾ ಇದ್ರು. ಎಲ್ಲ ಕಾಮ ಇಚ್ಛೆಗಳನ್ನು ಉಂಟು ಮಾಡುವಂಥ ಶಿಲೆಗಳಿರ್ತಾ ಇದ್ವು ಆಸ್ಥಾನಗಳಲ್ಲಿ. ಆದರೆ ಅವನು ಅಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಕಣ್ಣು ಅಲ್ಲಿಗೆ ಹೋಗಲ್ಲ ಸ್ವಾಮಿ. ಯಾವ ನೀಚವಾದ ಕಾರ್ಯವನ್ನು ನಾನು ಬೇರೆಯವ್ರ ಥರ ದೃಷ್ಟಿಸೋದಿಲ್ಲ. ಕೆಳಗಡೆ ಏನು ಹೇಳ್ತಾನೆ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆಯೇ ನನಗೆ ಬೇಡ. ನೋಡ್ರಿ, ನಾವು ಹೇಳ್ತೀವಲ್ಲ, ಅವನ ಸಹವಾಸ ಮಾತ್ರ ಬೇಡಪ್ಪ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅದರ ಗೊಡವೆಯೇ ನನಗೆ ಬೇಡ. ಎರಡನೇದಾಗಿ 3ರಿಂದ 5 ವಾಕ್ಯದಲ್ಲಿ ನೀವೇನು ನೋಡ್ತೀರಾ ಅಂದರೆ, ನೀವು ಬೇರ್ಪಡಿಸಬೇಕಾದಂಥ ಕಾರ್ಯಗಳಿದೆ. ಏನು ಮಾಡ್ಬೇಕು? ನೀವು ಕೆಲವು ಕಾರ್ಯಗಳನ್ನು ಬೇರ್ಪಡಿಸ್ಬೇಕು. ನೋಡ್ರಿ, ಅಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಒಬ್ಬ ವ್ಯಕ್ತಿ ಸಿಂಗಲಾಗಿ ನಿಂತಿದ್ದಾನೆ, ಇನ್ನು 4 ಜನ ಒಂದು ಗ್ರೂಪಲ್ಲಿದ್ದಾರೆ. ಆದರೆ ಒಬ್ಬ ನಿಂತಿರೋ ಜಾಗ ದೃಢವಾದಂಥ ಬಂಡೆ. ಆದರೆ ಇನ್ನಿಬ್ಬರು ಇವನು ಈ ಕಡೆ ಬಂದರು, ಅವರೆಲ್ಲರೂ ಎಲ್ಲಿಗೆ ಹೋಗ್ತಾರೆ? ಕೆಳಗಡೆ ಹಳ್ಳ. ಅಲ್ಲಿಗೆ ಹೋಗಿ ಅವ್ರೇನು ಮಾಡ್ತಾರೆ? ಸಾಯೋ ಸ್ಥಿತಿನೇ. ಇವತ್ತು ನೀವು ಈ ಅರಿವಿಲ್ಲದೆ ನಾವು ಓಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, 4ನೇ ವಾಕ್ಯ, ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ನಾನು ಅರಿಯದೇ ಇರುವೆನು. ಯಾಕೆ ನಾವು ಜಾಸ್ತಿ ಹೊತ್ತು ರಾತ್ರಿ ಮಲಗೋಕ್ಕೆ ಮುಂಚೆ 10 ಗಂಟೆದು ಕ್ರೈಮ್ ನ್ಯೂಸ್ನ ನೋಡಿ ಮಲಗಬಾರ್ದು? ನೀವು ಕೆಟ್ಟದ್ದನ್ನು ಹೆಚ್ಚು ನೋಡಲಿಕ್ಕೆ ನೀವು ಬಯಸಿದ್ರೆ ಅವುಗಳನ್ನು ನಿಮ್ಮ ಮೈಂಡ್ ತುಂಬ ತಗೊಂಡು ನಿಮ್ಮ ಮನಸ್ಸಾಕ್ಷಿ ಕರೆ ಆಗಿಬಿಡುತ್ತೆ. ಅದಕ್ಕೆ ಕೆಟ್ಟತನದ ವಿಷಯಗಳಲ್ಲಿ ಕೆಲವು ಅರಿಯದೇ ಇರೋದೇ ಒಳ್ಳೆಯದು. ಕೆಲವು ಸಾರಿ ನಾನು ನನ್ನ ಮನೇಲಿ ಹೇಳಿದ್ದೀನಿ, ಯಾವುದಾದ್ರೂ ವಿಷಯಗಳನ್ನ ಮಾತಾಡುವಾಗ ಮಕ್ಕಳ ಮುಂದೆ ಮಾತಾಡಬಾರ್ದು. ಇವತ್ತು ನಾವು ಮಾಡಿದಂಥ ದೊಡ್ಡ ತಪ್ಪೇನೆಂದರೆ, ನಮ್ಮ ಮಕ್ಕಳಿಗೆ ಎಲ್ಲ ವಿಷಯ ಗೊತ್ತು. ಸೇವಕರ ವಿಷಯದಿಂದ ಹಿಡಿದು, ಮನೆ ವಿಷಯದಿಂದ ಹಿಡಿದು, ಅವ್ರ ವಿಷಯದಿಂದ ಹಿಡಿದು. ಯಾಕೆ ಅದನ್ನು ಕಲಿಸ್ಕೊಟ್ಟಿದ್ದು ಯಾರಂದರೆ ಅಪ್ಪ ಅಮ್ಮ. ಮಾತಾಡೋ ಸಮಯದಲ್ಲಿ ಅವ್ರನ್ನ ಅಲ್ಲಿ ಇರಿಸದೆ ಆಚೆ ಹೋಗು, ರೂಮಲ್ಲಿರು, ಅದೆಲ್ಲ ನಾವು ಅವತ್ತಿನ ಕಾಲದಲ್ಲಿ ದೊಡ್ಡ ವ್ಯಕ್ತಿಗಳು ಅದನ್ನು ಹೇಳ್ಕೊಡ್ತಿದ್ರು. ಇವತ್ತು ಹಂಗಲ್ಲ, ಇದು ಜೊತೆ ಕೂತ್ಕೊಂಡು ಬೆಲ್ಲಾಗುತ್ತೆ. ಇವ್ರ ಅಮ್ಮನೂ ಅದಕ್ಕೆ ಮಾತಾಡುತ್ತೆ, ಅದು ಅವಳು ಹಂಗಂತೆ ಮಮ್ಮಿ, ಹಂಗಂತೆ ಅಪ್ಪ. ಯಾರು ಕಲಿಸ್ಕೊಟ್ಟಿದ್ದು? ಮಕ್ಕಳಿಗೆ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ, ಅದು ಇನ್ನಸೆಂಟ್ ಮುಗ್ಧತೆ. ಆ ಮುಗ್ಧತೆಯನ್ನು ಉಳಿಸ್ಬಿಟ್ಟು ಹೋಗ್ಬೇಕು ನಾವು. ಆ ಮಗು ಮುಗ್ಧವಾಗಿದ್ದರೆ ಆ ಮಗುವನ್ನು ಮುಗ್ಧತೆಯಲ್ಲಿ ಬೆಳೆಸೋಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ. ಆ ಮುಗ್ಧತೆಯನ್ನು ಮೊಬೈಲು ಕೊಟ್ಟು ಹಾಳು ಮಾಡಿ, ನಮ್ಮ ಊರ ಕಥೆಗಳು ಹೇಳಿ ಹಾಳು ಮಾಡಿ, ಅದಕ್ಕೆ ಎಲ್ಲರ ಚರಿತ್ರೆ ನಮಗಿಂತ ಚೆನ್ನಾಗಿ ಗೊತ್ತಿದೆ. ಯಾಕೆ? ಕೆಟ್ಟತನವನ್ನು ನಾನು ಅರಿತಾ ಇದ್ದೀನಿ, ನನ್ನ ಸಂತತಿಗಳಿಗೂ ನಾನು ಅದನ್ನು ಕಲಿಸ್ಕೊಡ್ತಾ ಇದ್ದೀನಿ. ಆದರೆ ದಾವೀದ ಹೇಳ್ತಾ ಇದ್ದಾನೆ, ನಾನು ಕೆಟ್ಟತನವನ್ನು ಅರಿಯದೇ ಇರುವೆನು. ಯಾಕೆ? ನೋಡ್ರಿ, ಜ್ಞಾನೋಕ್ತಿ 8ನೇ ಅಧ್ಯಾಯ 13ನೇ ವಾಕ್ಯ, ಜ್ಞಾನೋಕ್ತಿ 8:13. ಅಲ್ಲೇನು ಹೇಳ್ತಾ ಇದೆ? ಅವನು ಜ್ಞಾನೋಕ್ತಿಯಲ್ಲಿ ಅದ್ಭುತವಾದಂಥ ಒಂದು ವಾಕ್ಯ ದೇವರು ಬರೆಸಿದ್ದಾನೆ. ಏನು ಹೇಳ್ತಾ ಇದೆ ಆ ವಾಕ್ಯ? ಯೆಹೋವನ ಭಯವು ನನಗೇನು ಹುಟ್ಟಿಸುತ್ತಂತೆ? ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ, ಇವುಗಳನ್ನು ಏನು ಮಾಡ್ತೇನೆ? ಹಾಗೆ ಮಾಡ್ತೇನೆ. ದೇವರ ಭಯ ನನಗೂ ನಿನಗೂ ಬಂದರೆ ಆಗುವಂಥ ಕಾರ್ಯ ಏನು? ನನಗೆ ನಿಜವಾಗಲೂ ಪಾಪದ ಮೇಲೆ ಒಂದು ದ್ವೇಷ ಹುಟ್ಟಿಸುತ್ತೆ. ಗರ್ವ, ಅಹಂಭಾವ. ಇವತ್ತು ನಾವು ನೋಡೋದಾದರೆ ಇವತ್ತಿನ ಸಂತತಿ ಎಲ್ಲಿ ಟೈಮ್ ಸಿಕ್ಕಿದ್ರೆ ಸಾಕು ಹುಡುಗರುಗಳಿಗೆ ಕೆಟ್ಟ ಜೋಕ್ಗಳು, ಕಿಂಡಲ್ ಮಾಡೋದು. ಯಾರ್ದಾದ್ರೂ ಒಂದು ಸ್ವಲ್ಪ ಮೂಗು ಸೊಟ್ಟಗಿದ್ರೆ ಸಾಕು, ಅವನು ಅರ್ಧ ಗಂಟೆ ಅವ್ರನ್ನ ಹೇಳಿ ಒಂದು ಸರಿ ಏನೋ ಒಂದು ತಮಾಷೆ ಆಯಿತು, ನಿಲ್ಲಿಸ್ಬೇಕು. ಆದರೆ ಅವ್ರನ್ನೇ ಇಟ್ಟು ಗಂಟೆಗಟ್ಟಲೆ ಕಿಂಡಲ್ ಮಾಡೋದು. ಯಾಕೆ? ಈ ಕುಟಿಲ ಭಾಷಣ, ಈ ರೀತಿ ಕಿಂಡಲ್ಗಳು, ಜೋಕ್ಸ್ಗಳು ಎಲ್ಲಿಂದ ಬರ್ತಾ ಇದೆ ಅಂದರೆ ಓವರಾಗಿ ಅವರ ಹೃದಯದಲ್ಲಿ ನಿಜವಾಗ್ಲೂ. ಯಾಕಂದರೆ ನಾನು ಕೂಡ ಆ ರೀತಿ ಭಾಳ ಕಿತಾಪತಿ ಹುಡುಗ ನಾನು. ನಿಮಗೆ ಗೊತ್ತಿಲ್ಲ, ನನ್ನ ಹತ್ರ ನೀವೇನಾದರೂ ಮೊದಲು ಸಿಕ್ಕಾಕೊಂಡಿದ್ದಿದ್ರೆ
ನಿಮ್ಮನ್ನು ಒಂದು ದಿವಸ ಪಿಕ್ಚರ್ ಓಡಿಸ್ತೀರೋ ನಾನು. ಒಂದು ವಿಷಯ ಸಿಕ್ಬಿಟ್ರೆ ಆ ಹುಡುಗರುಗಳನ್ನ, ಎಲ್ಲರೂ ಹುಡುಗರುಗಳು, ಇವಾಗ ನಾನು ನಿರ್ದೋಷನ ಅದನ್ನೇ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ. ನನ್ನ ಥರನೇ ಎಲ್ಲರೂ ಬಿಲ್ಡಿಂಗಿಂದ ಬಂದು ಕರೀತಾವ್ರೆ, ನಿರ್ದೋಷ್ ಬಾರೋ ಬಾರೋ ಬಾರೋ, ಒಳ್ಳೆ ಹುಡುಗ ಅಂತ ಕರೀತಾ ಇದ್ದಾರಾ? ಇವನು ಕೂಡ ಕರೀತಾನೆ. ಯಾಕೆ ಕರೀತಾರೆ? ಇವ್ರುಗಳೆಲ್ಲ ಟೀಮಾಗಿ ಸೇರಿದ್ರೆ ಮಾತಾಡೋದೇನು, ಎಂಜಾಯ್ ಮಾಡೋದೇನು, ಅವ್ರನ್ನ ಇದೆಲ್ಲ ಹುಡುಗ ಸಣ್ಣ ಮಕ್ಕಳಾಗಿ. ಆದರೆ ಬೆಳೆದು ಬಂದ ಮೇಲೆ ಕೂಡ ನಾವು ಅನೇಕ ಸರಿ ನಾನು ನೋಡಿದ್ದೀನಿ, ಕೆಲವರು ದೊಡ್ಡವರಾಗಿರ್ತಾರೆ. ಒಂದೊಂದು ಸರಿ ನನಗಿಷ್ಟು ಬೇಸರ ಆಗುತ್ತೆ ಹಳ್ಳಿಗಳಲ್ಲಿ ಹೋದಾಗ, ವಯಸ್ಸಾದಂಥ ಮುದುಕರು ರೀ, ನೀವು ಗಮನಿಸಿದ್ದೀರಾ? ವಯಸ್ಸಾದಂಥ ಮುದುಕರು ಎಷ್ಟು ಕೆಟ್ಟ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಒಂದೊಂದು ಸರಿ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತಿನ ಸಂತತಿ ಅಷ್ಟು ದುರವಸ್ಥೆಗೆ ತಲುಪಿದೆ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ಕುಟಿಲ ಭಾಷೆಗಳನ್ನು ಅವುಗಳನ್ನೆಲ್ಲ ಮಾಡಲ್ಲ ಸ್ವಾಮಿ. ಯಾಕಂದರೆ ನನಗೊಂದು ತೀರ್ಮಾನ ಇದೆ, ನನಗೊಂದು ಆಸೆ ಇದೆ, ನಾನು ನಿನ್ನನ್ನು ಮೆಚ್ಚಿಸಬೇಕು. ಆ ರೀತಿ ನಾನು ಅವ್ರಗಳ ಜೊತೆ ಸೇರಿ ಬೇರ್ಪಡಿಸಿ ಒಟ್ಟಿಗೆ ನಾನು ಸೇರಲ್ಲ. 5ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ಅವನು? ನಾನು ಏನು ಹೇಳ್ತಾನೆ ಮತ್ತೆ 101 ಏನು ಹೇಳ್ತಾನೆ? ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ನೋಡ್ರಿ, ಚಾಡಿ ಹೇಳೋನಿಗೆ 3 ನಾಲಿಗೆ ಇದೆ. ಹೇಳ್ರಿ ಪಕ್ಕದಲ್ಲಿ, ಚಾಡಿ ಹೇಳೋನಿಗೆ ಎಷ್ಟು ನಾಲಿಗೆ ಇದೆ? 3 ನಾಲಿಗೆ ಇದೆ. ಅಂದ್ರೆ ಅರ್ಥ ಏನು? ಒಂದು ನಾಲಿಗೆಯಲ್ಲಿ ಅವನು ಯಾರ ಬಗ್ಗೆ ಹೇಳ್ತಾನೋ ಅವನ್ನ ಕೊಲೆ ಮಾಡ್ತಾನೆ, 2ನೇ ನಾಲಿಗೆಯಲ್ಲಿ ಅವನು ಯಾರಿಗೆ ಹೇಳ್ತಾನೋ ಅವನ್ನ ಕೊಲೆ ಮಾಡ್ತಾ ಇದ್ದಾನೆ, 3ನೇದಾಗಿ ಅವನ ನಾಲಿಗೆಯಲ್ಲಿ ಅವನ್ನೇ ಕೊಲೆ ಮಾಡ್ಕೊತಾ ಇದ್ದಾನೆ. 3 ಕೊಲೆಗಾರ ಅವನು. ಅವ್ರ ಬಗ್ಗೆ ಹೇಳ್ತಾನೆ. ಮತ್ತು ಇದನ್ನ ನಾನು ಹೇಳಿದ ತಕ್ಷಣ ಕೆಲವ್ರು ಇನ್ನೊಂದು ಥರ ಥಿಂಕ್ ಮಾಡಬಾರ್ದು. ಯಾರಾದರೂ ತಪ್ಪು ಮಾಡಿದ್ರೆ ಹಂಗಿದ್ರೆ ಏನೂ ಹೇಳ್ಬಾರ್ದಾ? ಹಂಗೂ ಕೆಲವ್ರು ಬುದ್ಧಿವಂತರು ಏನೂ ಹೇಳೋದೇ ಇಲ್ಲ ಯಾರ ಹತ್ರನೂ. ಅದಲ್ಲ ಅದರ ಅರ್ಥ. ಚರ್ಚ್ನಲ್ಲಿ ಒಬ್ಬ ವಿಶ್ವಾಸಿ ಈ ರೀತಿ ತಪ್ಪು ಮಾಡಿದ್ರೆ ಅದನ್ನು ಪಾಸ್ಟ್ ಹತ್ರ ಹೇಳಬೇಕು. ಪಾಸ್ಟ್ರು ಕೂಡ ಅದನ್ನ ಎಲ್ಲರ ಮುಂದೆ ಸಾರ್ಬೋದಲ್ಲ, ಅವ್ರ ಬುದ್ಧಿ ಹೇಳಿ ವೈಯಕ್ತಿಕವಾಗಿ ಮಾಡಬೇಕು. ಆದರೆ ಅದಲ್ಲ ವಿಷಯ. ನಾವು ಅನೇಕ ಸಾರಿ ಚಾಡಿ ಹೇಳೋದಂದ್ರೆ ಅರ್ಥ ಏನು? ಚಾಡಿ ಹೇಳೋವಾಗ ಆ ಪಾಸ್ಟ್ರಿಗೆ ನಾನು ಕ್ಲೋಸ್ ಆಗಬೇಕು, ಅವ್ರನ್ನ ಅಲ್ಲಿ ಮಟ್ಟ ಹಾಕ್ಬಿಟ್ಟು ನಾನು ಅವ್ರಿಗೇನಾಗಬೇಕು? ಇದು ಚಾಡಿ ಹೇಳೋನ್ ಮೈಂಡು. ಕಂಪ್ನೀಲಿ ಒಬ್ಬ ಚಾಡಿ ಯಾಕೆ ಹೇಳ್ತಾನೆ? ಬಾಸ್ ಹತ್ರ ಹೋಗಿ ಚಾಡಿ ಯಾಕೆ ಹೇಳ್ತಾನೆ? ಮೇಲಕ್ಕೆ ಬರಬೇಕು. ಇಲ್ಲಾಂದರೆ ಅವನ ಸಂಬಳ ಸರಿ ಹೋಗಲ್ಲ, ಅವನಿಗೆ ಇನ್ಕಮ್ ಜಾಸ್ತಿ ಆಗಲ್ಲ, ಪ್ರಮೋಷನ್ ಸಿಗಲ್ಲ. ಚಾಡಿ ಹೇಳೋದಕ್ಕೂ ಬೇರೆಯವ್ರ ಬಗ್ಗೆ ಕಾಳಜಿಯಿಂದ ವಿಷಯ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಚಾಡಿ ಹೇಳೋದು ಅಂದ್ರೆ ಅರ್ಥ ಏನು? ಒಬ್ಬನ ಹಾಳು ಮಾಡಲಿಕ್ಕೋಸ್ಕರ ನಾವು ಯಾವುದನ್ನಾದರೂ ಪ್ಲ್ಯಾನ್ ಮಾಡಿ ಹೇಳಿದ್ರೆ, ರಾಜನಾಗಿ ಅವನಿಗೆ ಚೆನ್ನಾಗಿ ಗೊತ್ತು. ಅವತ್ತು ರಾಜ ಆಗಿದ ತಕ್ಷಣವೇ ಅವನ ಹತ್ರ ಬಂದಿರ್ತಾರೆ, ದಾವೀದನ ಹತ್ರ. ದಾವೀದ, ನಿಂಗೆ ಗೊತ್ತಾ ಸೌಲನ ಹತ್ರ ಅವರೆಲ್ಲ ಹಂಗಿದ್ರು, ಹಿಂಗೇನು ಮಾಡೋದು ಗೊತ್ತಾ? ಸೀಕ್ರೆಟಾಗಿ ರಾಜ ನಾನು ಸೀಕ್ರೆಟಾಗಿ ಒಂದು ಮಾತಾಡ್ಬೇಕು ರಾಜ. ಅದನ್ನು ಅವನು ಹೇಳ್ತಾ ಇದ್ದಾನೆ, ನಾನು ತೀರ್ಮಾನ ಮಾಡಿದ್ದೀನಿ ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು. ಯಾಕಂದರೆ ಚಾಡಿ ಹೇಳುವಂಥ ಗುಣ, ಜ್ಞಾನೋಕ್ತಿ 26:20, ಪ್ರಪಂಚದಲ್ಲೇ ನನಗೆ ತಿಳಿದ ಮಟ್ಟಿಗೆ ಚಾಡಿ ಥರ ಜೇನುತುಪ್ಪ ಯಾವುದೂ ಇಲ್ಲ. ಎಷ್ಟು ಜನ ಅದನ್ನ ಒಪ್ಕೊತೀರಾ? ನೋಡ್ರಿ, ನೀವು ಯಾರೂ ಕೈ ಎತ್ತಲ್ಲ. ನಾನು ಜಾಸ್ತಿ ಹೇಳಿದ್ದೀನಿ, ಹಂಗಾಗಿ ನನಗೆ ಗೊತ್ತು. ಮತ್ತು ಚಾಡಿ ಜಾಸ್ತಿ ಕೇಳು ಇದ್ದೀನಿ ನಾನು. ನೀವೆಲ್ಲ ಕಳ್ಳರು, ಕೈ ಎತ್ತಲ್ಲ, ಒಳಗೆ ಆಸೆ ಇದೆ, ಕೇಳಿರ್ತೀರಾ. 26:20 ಹೋದ್ರಿ, ಅಲ್ಲಿ ಏನು ಹೇಳುತ್ತೆ? ಚಾಡಿಕೋರನು ಇಲ್ಲದಿದ್ದರೆ ಜಗಳ ಏನಾಗೋದು? ಶಮನವಾಗುವುದು. ಕೆಂಡಕ್ಕೆ ಇದ್ದಲು ಉರಿಗೆ ಕಟ್ಟಿಗೆ. ನಿಮಗೆ ಗೊತ್ತಾ, ನಾನು ಹೇಳಿದ್ದೀನಿ ಮೊದಲು ಕೂಡ, ನಾನು ಎಷ್ಟು ದೊಡ್ಡ ಪುಂಗ ಅಂದರೆ ಸ್ಕೂಲ್ನಲ್ಲಿರುವಾಗ, ಹಾಸ್ಟ್ಲಲ್ಲಿದ್ದಾಗ ಅವರು ಇವ್ರಿಗೆ ಹೋಗಿ ಬೇಕಂತಲೇ ಬೆಂಕಿ ಹಚ್ಚನಿ ನಾನು. ದಾಸ ರಾಮ ಅವನು ಹಂಗಂದ ಕಣೋ, ಅವರಿಬ್ಬರು ಫೈಟ್ ಮಾಡೋದನ್ನ ಎಂಜಾಯ್ ಮಾಡ್ಬೇಕು ನಾನು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಎಲ್ರಿಗೂ ಚೆನ್ನಾಗಿ ಹಾಸ್ಟ್ಲಲ್ಲಿ ಗೊತ್ತಿತ್ತು, ಫಿಟ್ಟಿಂಗ್ ಇಟ್ಟಿರೋನು ಯಾವನು, ಕರಿಯೋ ಕುಳ್ಳ ಪುಂಗನ್ನ ಅವನ್ನ ಅನ್ನೋರು. ಎಷ್ಟು ಸಾರಿ ನಿಮಗೆ ಗೊತ್ತಿಲ್ಲ, ಲಾಸ್ಟಲ್ಲಿ ನಾನು 10th ಮುಗಿದು ಮನೆಗೆ ಬಂದಮೇಲೆ ಕೂಡ ನನ್ನ ಲೈಫ್ನಲ್ಲಿ ಎಷ್ಟೋ ಕಡೆ ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ನಿಮಗೆ ಗೊತ್ತಿಲ್ಲ ಅಂಥ ಕಿತಾಪತಿ ಅವನು. ಹುಡುಗ ಹುಡುಗಿದೇನಾದರೂ ವಿಷಯ ನಡೆದ್ರು ಅಲ್ಲೋಗಿ ಮನೆಗಳಲ್ಲಿ ಹೋಗಿ ಹೇಳ್ಬಿಡೋದು, ದೊಡ್ಡ ರಾದ್ದಾಂತಗಳಾಗ್ಬಿಡೋದಲ್ಲಿ, ಜಗಳಗಳಾಗ್ಬಿಡೋದು. ಆದರೆ ಏನು ಮಾಡದೇ ಇರೋ ಥರ ಸೈಲೆಂಟಾಗಿ ಹೋಗ್ಬಿಡೋದು. ಎಲ್ಲವರೆಲ್ಲ ನಗ್ತಿದ್ದೀರಾ, ನೀವುಗಳೆಲ್ಲ ಎಷ್ಟು ಮನೆ ನಂಗೆ ಬಡ್ದಿದ್ದೀರೋ ಯಾರಿಗೆ ಗೊತ್ತು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, 22ನೇ ವಾಕ್ಯ ಹೇಳುತ್ತೆ, ಚಾಡಿಕೋರನ ಮಾತುಗಳು. ನೋಡ್ರಿ ಏನಂತೆ, ಓದ್ರಿ ಆ ಪದನ ಎಲ್ಲರೂ. 22ನೇ ವಾಕ್ಯ ಏನು ಹೇಳ್ತಾ ಇದೆ? ರುಚಿಯಾದ ತುತ್ತುಗಳು. ಚಾಡಿಕೋರನ ಮಾತು ರುಚಿಯಾದ ತುತ್ತುಗಳು, ಇವು ಹೊಟ್ಟೆ ಒಳಕ್ಕೆ ಇಳಿಯುವಂತೆ. ಹಾಗಿದ್ರೆ ಇವತ್ತು ದೇವರ ಆತ್ಮನ ಕರ್ತನ ಭೋಜನ ತೆಗೆದುಕೊಳ್ಳುವಾಗ ನಾನು ಯಾವಾಗಲೂ ಹೇಳ್ತೀನಿ, ದೇವರು ಯಾವುದನ್ನು ಮುಟ್ತಾನೋ ಇಲ್ವೋ, ನಾನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದ್ದೇನೆಂದರೆ ರಕ್ಷಣೆ ಹೊಂದಾಗ, ದೇವರೇ ನನ್ನ ನಾಲಿಗೆ ಮುಟ್ಟು ಸ್ವಾಮಿ,
ನನ್ನ ನಾಲಿಗೆ ಮುಟ್ಟು, ನನ್ನ ನಾಲಿಗೆ ಸರಿ ಇಲ್ಲ, ಚಾಡಿ ಹೇಳೋದು, ಸುಳ್ಳು ಹೇಳೋದು, ಇಂಥ ಗುಣಗಳಿಂದೆಲ್ಲ ನಾನು ತುಂಬಿದವನು. ಕೆಲವು ಸಾರಿ ಪಾಸ್ಟರ್ ಥಾಮಸ್ ರಾಜ್ ಒಂದು ಸರಿ ಒಬ್ರು ಹೀಗೆ ಹೇಳಿದ್ರು, ಒಂದು ಅದ್ಭುತವಾದಂಥ ಒಂದು ವಿಷಯ ಹೇಳಿದ್ರು. ಒಬ್ಬ ಹೆಂಗಸು ಸೇವಕರ ಬಗ್ಗೆ ಇಷ್ಟು ಚಾಡಿ ಹೇಳಿದ್ಲಂತೆ. ಎಲ್ಲ ಕಡೆಯಲ್ಲಿ ಹೋಗಿ ಆ ಸೇವಕನ ಬಗ್ಗೆ ಅಲ್ಲಿ ಹೇಳೋದು ಇಲ್ಲಿ ಹೇಳೋದು. ನೀತಿವಂತನಾದಂಥ ಸೇವಕ, ಆ ಸೇವಕನ ಬಗ್ಗೆ ಎಲ್ಲ ಕಡೆ ಚಾಡಿ ಹೇಳಿ ತಿರುಗಿದ್ಲು. ಚಾಡಿ ಹೇಳಿ ತಿರುಗಿದ ಮೇಲೆ ಒಂದು ದಿವಸ ಅವಳಿಗೆ ಪಾಪ ಅರಿವಾಗಿ ಪಾಸ್ಟರ್ ಹತ್ರ ಬಂದು ಹೇಳಿದಂತೆ, ಪಾಸ್ಟ್ರೇ ನಿಮ್ಮ ಬಗ್ಗೆ ಎಲ್ಲ ಹಿಂಗೆ ಹೇಳ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಅಂತ. ಆ ಪಾಸ್ಟ್ರು ಒಂದೇ ಒಂದು ಮಾತು ಹೇಳಿ, ಮೊದಲು ಹೇಳಿದ್ದೀನಿ ನಿಮಗೆ, ಮುಂದಿನ ವಾರ ಬರೋವಾಗ ಒಂದು ಚೀಲ ಹತ್ತಿ ತೊಗೊಂಬಂದ್ಬಿಡು ಅಂದ್ರಂತ. ಅವಳು ಮುಂದಿನ ವಾರ ಚೀಲ ತೊಗೊಂಬಂದ್ಲಂತ. ಬಿಲ್ಡಿಂಗ್ ಹತ್ತು ಆ ಹತ್ತಿನ ಮೇಲಿಂದ ಏನು ಮಾಡು, ಚೀಲನ ಖಾಲಿ ಮಾಡು. ಅವಳು ಹೋಗಿ ಎಲ್ಲ ಖಾಲಿ ಮಾಡಿ. ಪಾಸ್ಟ್ರೇ ಹಾಕ್ದೆ ಅಂತ. ಪಾಸ್ಟ್ರು ಕೇಳಿದ್ರಂತೆ, ಈಗೆಲ್ಲ ಕೆಳಗಡೆ ಹಾಕಿದೆಯಲ್ಲ, ಅದರಲ್ಲಿ ಒಂದು ಎಳೆನೂ ಬಿಡದೆ ತಗೋಬಾ ಅಂದ್ರಂತೆ. ಅದರಲ್ಲಿ ಒಂದು ಎಳೆನೂ ಬಿಡದೆ ಏನು ಮಾಡು. ಪಾಸ್ಟ್ರು ಅದು ಹೆಂಗೆಂಗೋ ಪೋಯಿರ್ಕುಮೋ, ಅದು ಎಲ್ಲೆಲ್ಲಿ ಹೋಗಿರುತ್ತೋ. ಆವಾಗ ಅವ್ರು ಹೇಳಿದ್ರಂತೆ, ನೀನು ನನ್ನ ಬಗ್ಗೆ ಮಾಡಿದ ಕಾರ್ಯ ಸಾಧಾರಣ ವಿಷಯ ಅಂದ್ಕೊಂಡ, ಹತ್ತಿ ತೆಗೆದು ಬಿಸಾಕ್ಬಿಟ್ಟೆ, ಹೊಟ್ಟೋಯ್ತು. ಯಾರ್ಯಾರು ಮನೆಗಳನ್ನ ಹಾಳು ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾಯಿತು. ಈಗ ಮಾತ್ರ ಬಂದ್ಬಿಟ್ಟು, ವಿಶ್ವಾಸಿಗಳೇ, ನಾನು ನಿಮ್ಮ ಹತ್ರ ಭಯಭಕ್ತಿಯಿಂದ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಸೇವಕರ ಬಗ್ಗೆ ಅಥವಾ ಬೇರೆ ಜನರುಗಳ ಹೆಸರುಗಳನ್ನ ಕೆಡಿಸುವಂಥ ಕಾರ್ಯ ಮಾಡೋಕ್ಕೆ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಒಂದು ವೇಳೆ ನಿಖರವಾಗಿದ್ದರೆ ಅದನ್ನು ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ ಹೇಳಬೇಕೇ ವಿನ ಊರು ಸುದ್ದಿ ಹಬ್ಬಿಸಿ ಆ ಪಾಸ್ಟ್ರುಗಳ ಲೈಫ್ಗಳನ್ನ ಹಾಳು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಜೀವನ, ನನ್ನ ಜೀವನ ಉದ್ಧಾರ ಆಗಲ್ಲ. ಯಾಕಂದರೆ ಚಾಡಿಕೋರನ ಲೈಫ್, ನಾನು ಭಾಳ ಈ ವಾರ ಕೂಡ ಯಾರೋ ಒಬ್ಬರು ಒಂದು ವಿಷಯ ನನ್ನ ಹತ್ರ ಒಬ್ಬರು ನನ್ನ ಬಗ್ಗೆ ಹೇಳಿದ್ದನ್ನು ಹೇಳಿದ್ರು. ಅದಾದಮೇಲೆ ಕೂಡ ನಾನು ಒಂದು ಮಾತು ಹೇಳಿದೆ. ಅವ್ರು ನನ್ನ ಹತ್ರ ಎದುರು ನೋಡ್ತಾಯಿದ್ರು, ನಾನು ಒಂದು ವೇಳೆ ಅವ್ರ ಬಗ್ಗೆ ಮತ್ತೆ ಏನಾದರೂ ಹೇಳ್ತೀನ ಅಂತ. ನಾನು ಒಂದೇ ಒಂದು ಮಾತಿಂದ ಫೋನ್ನ ಇಟ್ಟೆ, ಸಿಸ್ಟ್ರೇ ಪರವಾಗಿಲ್ಲ, ಅವ್ರು ನನ್ನ ಬಗ್ಗೆ ಹೇಳಿ ಆ ಥರ ಮಾಡಿದರೂ ಪರವಾಗಿಲ್ಲ, ಅವ್ರು ಎಲ್ಲೇ ಹೋದರೂ ಚೆನ್ನಾಗಿ ಅವ್ರು ಸೇವೆ ಮಾಡಿಕೊಂಡು ಚೆನ್ನಾಗಿದ್ರೆ ಸಾಕು. ಯಾಕಂದರೆ ಅಲ್ಲಿ ನಾನು ಮತ್ತೆ ಚಾಡಿಕೋರನ ರುಚಿಯಾದ ತುತ್ತು ಥರ ಆಯಮ್ಮನ ಬಾಯಿಗೆ ಇನ್ನೊಂದಷ್ಟು ಹಾಕಿ, ಆಯಮ್ಮನೂ ಅದನ್ನ ಎಂಜಾಯ್ ಮಾಡಿಕೊಂಡು ಆಮೇಲೆ ಆಯಮ್ಮ ಇನ್ನೊಂದಷ್ಟು ಜನಕ್ಕೆ ಹೇಳಿ, ಯಾಕೆ ಅದೆಲ್ಲ ಮಾಡಬೇಕು? ನಾನು ಒಂದೇ ಒಂದು ಮಾತು, ತುಂಬ ಟೈಮ್ ಇಲ್ಲ ನನಗೆ, ಹೋಗಿ ಪರವಾಗಿಲ್ಲ. ಯಾಕೆ ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳೇ, ಆದರೆ ಭಾಳಷ್ಟು ಕುಟುಂಬಗಳನ್ನು ಹಾಳು ಮಾಡುತ್ತೆ. ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಂಥ ದೇವರ ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ, ನಾವು ಮಾಡುವಂಥ ಪಾಪಗಳು, ವ್ಯಭಿಚಾರ, ಅವು ಇವುಗಳು ದೊಡ್ಡದು ಅಂತ ನಮಗೆ ಕಾಣುತ್ತೆ. ಆದರೆ ಅನೇಕ ಸಾರಿ ನಮ್ಮ ನಾಲಿಗೆಯಿಂದ ಮಾಡುವಂಥ ಪಾಪಗಳು ನಿತ್ಯತೆಯ ಮುಂದೆ ನಿಂತಾಗ ಎಷ್ಟು ಜೀವಿತಗಳನ್ನು ಹಾಳು ಮಾಡಿರುತ್ತೋ ಗೊತ್ತಿಲ್ಲ ನಮಗೆ. ಅದಕ್ಕೆ ದೇವರ ವಾಕ್ಯವು ನಮಗೆ ಎಚ್ಚರಿಸ್ತಾ ಇದೆ. ಯಾಕಂದರೆ ಕೆಳಗಡೆ 5ನೇ ವಾಕ್ಯದಲ್ಲಿ ನೋಡ್ರಿ, ಅಲ್ಲೇನು ಹೇಳ್ತಾ ಇದೆ, ಕೀರ್ತನೆ 101 5ನೇ ವಾಕ್ಯ ಏನು ಹೇಳ್ತಾ ಇದೆ? 5ನೇ ವಾಕ್ಯದಲ್ಲಿ ಕೆಳಗಡೆ, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ನಾನೇನು ಮಾಡಲ್ಲ, ಸಹಿಸೋದೇ ಇಲ್ಲ. ದಾವಿದ ಒಂದನ್ನು ತಿಳ್ಕೊಂಡಿದ್ದಾನೆ, ರಾಜನಾಗಿದ್ದಾನೆ ರೀ, ಆದರೆ ಅವನಿಗೆ ಒಂದು ಚೆನ್ನಾಗಿ ಗೊತ್ತಾಯಿತು, ಅಹಂಕಾರ ಇರೋನ ಜೊತೆ ಮಾತ್ರ ನಾನು ಸೇರಲ್ಲ. ನಾನು ಇದನ್ನು ಕೆಲವು ವರ್ಷದಿಂದ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅಹಂಕಾರ ಇರುವಂಥ ಯಾವುದೇ ವ್ಯಕ್ತಿಯೊಂದಿಗೆ ನಾವು ಸೇರಬಾರ್ದು. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಏನು ಮಾಡೋದಿಲ್ವಂತೆ, ಅವನು ಸಹಿಸೋದೇ ಇಲ್ಲ. ಯಾಕಂದರೆ ಸೊಕ್ಕು ಎಲ್ಲಿ ಕುತ್ಕೊಳ್ಳುತ್ತೋ ಅಲ್ಲಿ ಅವನ ಕಣ್ಣಲ್ಲಿ ಅದು ಕಾಣಿಸುತ್ತದು. ಸೊಕ್ಕು ಒಬ್ಬನ ಕಣ್ಣಲ್ಲಿ ಕುತ್ಕೊಂಡಿದ್ರೆ ಸಾಕು, ಅವನ ಸೊಕ್ಕು ಅವನ ಹೃದಯದಲ್ಲಿ ಬಂದುಬಿಟ್ರೆ ಸಾಕು, ಅವನ ಕಣ್ಣಲ್ಲಿ ಕಾಣುತ್ತೆ. ಅದಕ್ಕೆ ಕೆಲವರು ವ್ಯಕ್ತಿಗಳನ್ನ ನೀವು ತಿಳ್ಕೊಬೇಕಂದ್ರೆ ಬರೀ ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಕಣ್ಗಳು ಮಾತಾಡುವಾಗ ಅವ್ರ ಕಣ್ಗಳನ್ನು ಗಮನಿಸಿದ್ರೆ ಅವರಿಗೆ ಅಹಂಕಾರ ಇದೆಯೋ ಇಲ್ವೋ. ಯಾಕಂದರೆ ಅಹಂಕಾರ ಇರುವಂತಹ ಹೃದಯದಲ್ಲಿ ಅಹಂಕಾರ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅಹಂಕಾರ ಇದ್ದರೆ ಈ ಪದಗಳು ನಮ್ಮ ಬಾಯಲ್ಲಿ ಬಂದೇ ಬರುತ್ತೆ. ಏನು ಗೊತ್ತಾ? ನಂಗೆ ಮಾತ್ರ ಗೊತ್ತು, ನಿಂಗೇನು ಗೊತ್ತು, ನಾನು ಹೇಳೋದೇ ಸರಿ, ನೀನೇ ನನಗೆ ಹೇಳೋದು, ಬುದ್ಧಿ ಹೇಳಕ್ಕೆ ಬರಬೇಡ. ಲಿಸ್ಟ್ ಮಾಡಿಟ್ಟಿದ್ದೀನಿ. ಅಹಂಕಾರ ಇದ್ದರೆ ನಮ್ಮ ಬಾಯಲ್ಲಿ ಏನೆಲ್ಲ ಪದಗಳು ಬರ್ತದೆ. ಈ ಪದಗಳೆಲ್ಲ ನಮ್ಮ ಮನೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂದರೆ ನಮ್ಮೊಳಗಡೆ ಏನಿದೆ? ಸೊಕ್ಕಿದೆ. ನೀನೇ ನನಗೆ ಹೇಳೋದು. ಇವತ್ತಿನ ಮಕ್ಕಳೆಲ್ಲ ಹೇಳೋದು. ನಾನು ಅದಕ್ಕೆ ಹೇಳ್ತೀನಿ, ಇವತ್ತಿನ ಮಕ್ಕಳಿಗೆ ನಿಮ್ಗೇನು ಗೊತ್ತು? ನಿಂಗೇನು ಗೊತ್ತು? ಮೊಬೈಲ್ ಆ್ಯಪ್ ಗೊತ್ತು, ಡಿಲೀಟ್ ಮಾಡೋದು ಗೊತ್ತು, ವಾಟ್ಸಪ್ ಚಾಟ್ನ, ಯೂಟ್ಯೂಬ್ ನೋಡೋದು ಗೊತ್ತು. ಇನ್ನೇನು ಗೊತ್ತು ನಿಮಗೆ? ಎಲ್ಲ ಬರ್ಕೊಂಡಿದ್ದೀನಿ, ಏನೇನು ಮಾಡಿ ಇವೆಲ್ಲ ಗೊತ್ತು ನಮಗೆ. ಏನು ಗೊತ್ತು? ಅವನ ಹತ್ರ ಹೆಂಗೆ ಏನು ಹೇಳೋದು ಗೊತ್ತು, ಎಲ್ಲ ಗೊತ್ತು.
ಆದರೆ ನಾನು ನಿಂಗೆ ಹೇಳ್ತೀನಿ, ನಿಮ್ಮ ಅಮ್ಮಂಗೆ ಏನು ಗೊತ್ತು, ನಿಮ್ಮ ಅಪ್ಪನಿಗೆ ಏನು ಗೊತ್ತು? ಲೈಫ್ ಗೊತ್ತು ಅವ್ರಿಗೆ. ನಿನಗೆ ಹೆಂಗೆ ಸಂಪಾದನೆ ಮಾಡಿ ಒತ್ತೊತ್ತು ಊಟ ಹಾಕೋದು ಗೊತ್ತು ನಿಮ್ಮ ಅಪ್ಪ ಅಮ್ಮನಿಗೆ. ನಿಮ್ಮ ಜೀವನನ ಮೇಲ್ ತರೋದು ಗೊತ್ತು ನಿಮ್ಮ ಅಪ್ಪ ಅಮ್ಮನಿಗೆ. ನಿಮ್ಮ ಜೀವಿತಗಳನ್ನು ಕಟ್ಟೋದು ಗೊತ್ತು ನಿಮ್ಮ ಅಪ್ಪ ಅಮ್ಮನಿಗೆ. ನಿಮಗೆ ಗೊತ್ತಿರೋದೇನು ಬರೀ ಅದು 10ನೇ ಕ್ಲಾಸು 10th ಡಿಗ್ರಿ ಮುಗಿಸಿ ಬರೀ ಫೋನ್ಗಳ ಹ್ಯಾಂಡ್ಲ್ ಮಾಡೋದು ಮಾತ್ರನೇ ಇವತ್ತಿನ ಜನ್ರೇಷನ್ಗೆ ನಮಗೆ ಗೊತ್ತಿರೋದು. ಆದರೆ ನಾವೇನು ಹೇಳ್ತೀವಿ, ನಾವು ವಯಸ್ಸಾದವ್ರನ್ನೆಲ್ಲ ಗೌರವಿಸದೇ ಇರುವಂಥ ಭಾಳ ದುರ್ಘಟನೆಯಾದಂಥ ಕಾಲಗಳಲ್ಲಿದ್ದೀವಿ. ನೋಡ್ರಿ, ಇತ್ತೀಚೆಗೆ ನಮ್ಮಪ್ಪ ಟ್ರೈನಲ್ಲಿ ಬರ್ತಾಯಿದ್ರು, ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಅವ್ರಿಗೆ, ಹಾಗಾಗಿ ಕೂತ್ಕೊಂಡಿದ್ರು. ನಮ್ಮಪ್ಪ ಹೇಳಿದ್ರು, ನನಗೆ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತಪ್ಪ. ನನಗೂ ಕಷ್ಟ ಆಗುತ್ತೆ, ಎದ್ದೇಳಿ. ನನಗೆ ಆಶ್ಚರ್ಯ ಆಯಿತು, ಒಬ್ಬ ಯೌವನಸ್ಥ ಹೆಂಗೆ ಮಾತಾಡ್ತಾ ಇದ್ದಾನೆ ನಮ್ಮ ಅಪ್ಪನ ಹತ್ರ. ನನಗೂ ಏನಾಗ್ತಾಯಿದೆ, ಹೆಂಗಿದ್ದಾರೆ ಜನ್ರೇಷನ್ ಇವತ್ತು ಹುಡುಗರುಗಳು, ನನಗೂ ಆಗ್ತಾಯಿದೆ. ಎಬ್ಬಿಸೇ ಬಿಟ್ಟ. ಯಾಕೆ ಹೇಳ್ತೀನಂದರೆ, ಇವತ್ತಿನ ಜನರೇಷನ್ ಎಲ್ಲಿಗೆ ಓಡ್ತಾ ಇದೆ ಅಂದರೆ, ದೊಡ್ಡವ್ರ ಮೇಲೆ ಒಂದು ಗೌರವ ಇಲ್ಲ. ಒಂದು ಮಾತುಗಳಲ್ಲಿ, ನಮ್ಮ ಮಾತುಗಳಲ್ಲಿ ನಮ್ಗೆ ಅದು ಗೊತ್ತು ಇದು ಗೊತ್ತು. ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆ ನಾವು ಕೆಲವ್ರ ಜೊತೆ ಸೇರಬಾರ್ದು ಗೊತ್ತಾ? ನಾವು ಉತ್ತಮರು ಅಂತ ಅಲ್ಲ, ನಾವು ಅವ್ರ ಜೊತೆ ಸೇರಿದ್ರೆ ನಮ್ಮ ಉತ್ತಮತ್ವವನ್ನು ಕಳ್ಕೊಂಬಿಡ್ತೀವಿ. ಅದಕ್ಕೆ ನಾವು ಸೇರಬಾರ್ದು. ಅವ್ರಿಗಿಂತ ನಾವು ಬೆಟರ್ ಅಲ್ಲ, ಅವ್ರ ಜೊತೆ ನಾವು ಸೇರಿದ್ರೆ ನಮಗೂ ಗೊತ್ತಿಲ್ಲದೆ ಆ ತಪ್ಪುಗಳನ್ನು ನಾವು ಮಾಡಿಬಿಡ್ತೀವಿ. ಅದಕ್ಕೆ ಯಾವುದಾದ್ರೂ ಮಕ್ಕಳುಗಳಿಗೆ ಅಪ್ಪ ಅಮ್ಮ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂದರೆ ನೀವು ಅದಕ್ಕೆ ಯಾವಾಗಲೂ ಕೋಪಿಸ್ಕೊಳ್ಳೋರಾಗಿರಬಾರ್ದು ಮಕ್ಕಳು. ಯಾಕೆ? ಬೈಬಲ್ ಹೇಳುತ್ತೆ, ಯುದ್ಧ ವೀರನ ಕೈಯಲ್ಲಿರುವಂಥ ಅಂಬುಗಳ ಹಾಗೆ ದೇವರು ಮಕ್ಕಳುಗಳನ್ನು ತಂದೆ ತಾಯಿ ಕೊಟ್ಟಿದ್ದಾರೆ. ಆ ಗುರಿಯನ್ನು, ಟಾರ್ಗೆಟ್ನ, ಬಿಲ್ಲು ಹೋಗಿ ರೀಚ್ ಮಾಡಬೇಕು. ಅವನು ಓದಿ ಮೇಲೆ ಬಂದು ಈ ರೀತಿ ಸ್ಥಾನದಲ್ಲಿ ಬರಬೇಕು ಅಂದರೆ ಅದೊಂದು ರೀಚ್, ಒಂದು ಟಾರ್ಗೆಟ್ ಇಟ್ಟಿದ್ದಾರೆ ಅಪ್ಪ ಅಮ್ಮ, ಒಂದು ಗುರಿ ಇಟ್ಟಿದ್ದಾರೆ. ಅವಾಗ ಅಪ್ಪ ಅಮ್ಮ ಎಳಿತಾರೆ, ಬಿಲ್ನ ಎಳಿತಾರೆ, ಹೋಗಬೇಡ, ಮಾಡಬೇಡ, ಎಳೆದಷ್ಟು ಬರಬೇಕಾಗಿರೋದು ಕೋಪ ಅಲ್ಲ. ಏನೋ ನೋಡ್ರಿ, ಈ ವಾರ ವಾಕ್ಯ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ನಮ್ಮ ಅಮ್ಮ ಹೇಳಿದ್ರು, ನಿಮ್ಮ ಅಕ್ಕನ ಹೋಗಿ ನೋಡ್ಕೊಬಾರೋ. ನಾನು ಹೇಳಿ ಫುಲ್ ಬ್ಯುಸಿ ಇದ್ದೀನಮ್ಮ, ಮೆಸೇಜ್ ಎಲ್ಲ ಪ್ರಿಪೇರ್ ಮಾಡ್ಬೇಕಮ್ಮ ನಮ್ಮಮ್ಮ. ಆಮೇಲೆ ನಾನು ಹೆಂಡ್ತಿಗೆ ಹೇಳಿದೆ, ಅವ್ನು ಬಿಟ್ಟು ಬರು. ನಾನು ಬೈಕ್ ಅವನು ಅಲ್ಲಿ ಬಿಟ್ಟಿಲ್ಲ ಅಷ್ಟೊತ್ತು ನನ್ನ ಮನಸ್ಸೇ ಹೇಳ್ತಾ ಇದೆ, ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಲ್ಲ ನೀನು, ನಿಮ್ಮ ಅಮ್ಮನ ಮಾತು. ನನಗೆ 108 ಕಾರ್ಯಗಳಿದ್ದಾವೆ. ತಕ್ಷಣ ಏನು ಮಾಡಿದೆ, ಅಯ್ಯೋ ನಿಮಗೆಲ್ಲ ವಾಕ್ಯ ಇದು ಯಾರಿಗೆ, ನಿಮಗೆ ವಾಕ್ಯ ಯಾರಿಗೆ? ತಕ್ಷಣ ಬೈಕ್ ತಿರುಗಿಸ್ದೆ, ಹೋದೆ, ನಮ್ಮ ಅಕ್ಕನ ನೋಡಿದೆ, ಮಾತಾಡಿ, ಬಸ್ಸಾರು ಸಿಕ್ತು, ಒಳ್ಳೆ ಸೊಪ್ಪಲ್ಲಿಯೂ ಸಿಕ್ತು ಅವಳು ಮನೆಗೆ ಹೋಗಿದ್ದಕ್ಕೆ. ಬಂದಮೇಲೆ ಮತ್ತೆ ಮೆಸೇಜಿಗೆ ಕುಳಿತು, ಒಂದು ಸ್ವಲ್ಪ ಸಮಾಧಾನ ಆಯಿತು. ಈ ರೀತಿ ನನಗೂ ವಯಸ್ಸಾಗಿ ಮಕ್ಕಳುಗಳಾದರೂ ಕೂಡ ಅನೇಕ ಸಾರಿ ಸಣ್ಣ ಸಣ್ಣ ಕಾರ್ಯಗಳನ್ನು ನಾನು ಮಾಡಿದಾಗ ಅದು ನನಗೆ ಆನಂದ ಉಂಟು ಮಾಡಿದೆ. ಮಾಡುವಾಗ ನನಗೆ ಅನೇಕ ಪ್ರೆಷರ್ಗಳೇ, ಬೇರೆ ಬೇರೆ ಕಾರ್ಯಗಳು, ನೆಪಗಳಿದೆ. ಆದರೆ ಮಕ್ಕಳೇ, ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಜೀವಿತಗಳಲ್ಲಿ ಒಂದು ದಿವಸ ನೀವು ಒಳ್ಳೆ ಜಾಗದಲ್ಲಿ ನೀವು ತಲುಪಬೇಕು ಅಂದರೆ, ನೋಡ್ರಿ, ಆ 2 ವಾರದ ಹಿಂದೆ ಆ ಮುಸ್ಲಿಮ್ ಅವ್ರು ಬಂದಾಗ ಅವ್ರನ್ನ ಅವತ್ತು ನಾನು ಅಲ್ಲಿ ಕರ್ಕೊಂಡೋಗಿ ನಮ್ಮ ಮನೇಲಿ ಊಟ ಕೊಡಿಸಿ ಅವ್ರ ಜೋಬಲ್ಲಿ ಪಾಪ ಒಂದು 500 ರೂಪಾಯಿ ದುಡ್ಡಿಟ್ಟೆ. ಆ ಮನುಷ್ಯ ದಿಢೀರಂತ ತಪ್ಕೊಂಡು ಆಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕೆ? ಸರ್, ನನ್ನ ಮಗ ಹೆಂಗೆ ನೋಡ್ಕೊತಾ ಇದ್ದ ಗೊತ್ತಾ ಸರ್? ಆದರೆ ಆ ಮೊಹಮ್ಮದ್ ಇಬ್ರಾಹಿಂ ಎಂಥ ಹುಡುಗ, ಬರೀ ಕೊರೋನಾದಲ್ಲಿ ಹುಡುಗರ ಜೊತೆ ಸೇರಿದ, ಪಬ್ಜಿ ಆಡಿ ಫೋನ್ ಅಡಿಕ್ಟ್ ಆದವನು ಲಾಸ್ಟಲ್ಲಿ ಒಬ್ಬನ ಕತ್ತರಿಸಿಬಿಟ್ಟ. ಟಾಸ್ಕ್. ಆದರೆ ಆ ಟ್ರೈನ್ ಹತ್ತುವಾಗ ಅವ್ರು ಹೋದ್ಮೇಲೆ ನನಗೆ ಎಷ್ಟು ಸಂಕಟ ಆಯಿತು ಅಂದರೆ, ಒಂದು ಕಡೆ ಬೆಳೆಸಿ ಅವ್ರ ಅಪ್ಪನಿಗೆ ಇದ್ದಂಥ ಕಂಪ್ನಿಯಿಂದ ಆಚೆ ಹಾಕ್ಬಿಟ್ರು. ಊರಲ್ಲಿ ಮನೆ ಬಾಗಿಲಾಗ್ತಿದ್ದಾರೆ. ತಂದೆ ತಾಯಿ ಅವತ್ತು ಇಲ್ಲಿ ಬಂದು ಹೋದ್ಮೇಲೆ, ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಿಮಗೆ ಗೊತ್ತಿಲ್ಲ, ಕಾರ್ನಲ್ಲಿ ಅವ್ರನ್ನ ಅಲ್ಲಿಗೆ ಬಿಡೋವರೆಗೂ ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಗೊತ್ತಾ? ಸರ್, ಎಷ್ಟೋ ವರ್ಷ ಆಗಿತ್ತು ಸರ್ ನೆಮ್ಮದಿಯಾಗಿತ್ತು ಸರ್, ಎಷ್ಟೋ ವರ್ಷ. ಯಾಕೆ ಹೇಳ್ತೀನಿ, ಇವತ್ತಿನ ಯೌವನಸ್ಥ ಮಕ್ಕಳುಗಳು ಅವ್ರ ಮನೆಗಳನ್ನು ಕಟ್ಟಬೇಕಾದವರುಗಳು ತಂದೆ ತಾಯಿಗಳನ್ನು ಬೀದಿಗೆ ತಂದು ಸಮಾಧಾನ ಇಲ್ದಂಗೆ ಮಾಡಿದ್ದಾರೆ. ಹಂಗೆ ನಿಮ್ಮ ಮನೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ವಾಕ್ಯಗಳನ್ನು ನಾನು ನಿಮ್ಮ ಕಣ್ಣೀರಿಂದ ಕಲಿಸೋದು. ನಿಮ್ಗೆ ಅರಿವಿದೆಯಾ? ನಿಮ್ಮ ಲೈಫ್ನ ಹಾಳು ಮಾಡೋಕ್ಕಲ್ಲ ನಾನು ಇಲ್ಲಿ ಗದರೋದು. ಯಾಕಂದರೆ ನಿಮ್ಮ ಜೀವಿತಗಳು ದೇವರ ದೃಷ್ಟಿಯಲ್ಲಿ, ನೋಡ್ರಿ, ನಾನು ಅದಕ್ಕೆ ಭಾಳ ಪ್ರೀತಿಯಿಂದ ಇದನ್ನು ನಿಮ್ಗೆ ಹೇಳ್ತೇನೆ. ನೆನ್ನೆ ನಾನು ನಾಗರಾಜನ್ ಗದರದೆ, ಆದರೂ ಮೇಲೋಗಿ ನಾನು ಇದನ್ನೇ ಪ್ರೇಯರ್ ಮಾಡ್ತಾಯಿದ್ದೆ. ದೇವರೇ, ನಾನು ಗದರಿದ್ರು, ಇವ್ರು ಟೈಮಿಗೆ ಬರಬೇಕು ಅಂತ ಹೇಳಿ ಮಕ್ಕಳುಗಳಿಗೆಲ್ಲ ಹಿಂಗೆ ಮಾಡಿದ್ರು. ದೇವರೇ, ಒಂದಲ್ಲ ಒಂದು ದಿವಸ ಈ ಮಕ್ಕಳುಗಳು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತು ನೋಡುವಾಗ ನನ್ನ ಹೃದಯ ಎಷ್ಟು ಹರ್ಷಿಸ್ತದೆ. ಆ ಸಂತೋಷವನ್ನು ನೋಡುವಂಥ ಭಾಗ್ಯ ನಮಗೂ ನಿಮಗೂ ಸಿಗ್ಬೇಕು ತಾನೆ. ಅದಕ್ಕೆ ತಾನೇ ದೇವರು ಈ ವಾಕ್ಯಗಳನ್ನು ಬರೆಸಿಟ್ಟಿರೋದು.
ಇದು ಪ್ರೀತಿಯುಳ್ಳ ವಾಕ್ಯ, ಎಚ್ಚರಿಕೆಯುಳ್ಳ ಮಾತೆ. ಅವ್ರ ಜೊತೆ ಎಲ್ಲ ಸೇರಬೇಡ 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 ಅಂದರೆ ನಿನ್ನ ಲೈಫ್ನ ಎಂಜಾಯ್ ಮಾಡಬೇಡ ಅಂತಲ್ಲ ಅರ್ಥ. ಅದೆಲ್ಲ ನಿಜವಾದಂಥ ಎಂಜಾಯ್ಮೆಂಟ್. ಅಲ್ಲಿ ಹೋದರೆ ಹಾಳಾಗುತ್ತೆ ಅನ್ನೋದನ್ನ ವಾಕ್ಯ ತಿಳಿದಿದೆ, ನೀನು ತಿಳಿದಿಲ್ಲ ಅಷ್ಟೇ. ನೀನು ದೇವರಿಗಿಂತ ದೊಡ್ಡ ಜ್ಞಾನಿ ಅಲ್ಲ. ದೇವರ ಹತ್ರ ವಾಕ್ಯವು ಕಣ್ಣೀರಿನಿಂದ ಹೇಳ್ತಾ ಇದ್ದೀನಿ ನೋಡ್ರಿ. ಅದಕ್ಕೆ 6ನೇ ವಾಕ್ಯ ಹೇಳುತ್ತೆ ಏನಂತ. 6ನೇ ವಾಕ್ಯ ಏನು ಹೇಳುತ್ತೆ? 6ನೇ ವಾಕ್ಯ ಓದ್ ನೋಡ್ರಿ. ಕೀರ್ತನೆ 101 6ನೇ ವಾಕ್ಯ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿಯೇ ಏನಾಗಿರ್ಬೇಕಂತೆ? ನನ್ನ ಸೇವೆಯಲ್ಲಿರಬೇಕು. ನನಗೀಗಲೂ ನೆನಪಿದೆ ಈ ವಾಕ್ಯ, ನನ್ನ ಲೈಫ್ನಲ್ಲಿ ಭಾಳ ಫೇವ್ರೇಟ್ ವಾಕ್ಯ. ಅವತ್ತು ಆ ನರ ವೀಕ್ನೆಸ್ ಇರುವಂಥ ರೂಬನಿಗೆ ಸ್ನಾನ ಮಾಡಿಬಿಟ್ಟು ಬಕೆಟ್ ಹಿಡ್ಕೊಂಡು ನಿಂತಿದ್ದೀನಿ ನಾನು ಆ ರೂಮ್ ಎದುರುಗಡೆ. ಅವತ್ತು ಆ ದೇವರ ಮನುಷ್ಯ ಪೂರ್ಣಯ್ಯಗಾರು ಅನ್ನೋರು, ನಾನು ನಿಮ್ಗೆ ಹೇಳಿದೆ, ಕಚ್ಚೆ ಪಂಚೆ ಹಾಕ್ಕೊಂಡು ಅವ್ರಿಗೆ ಯಾವಾಗಲೂ ಒಂದು ಬ್ಯಾಗ್ ಇರೋದು, ಕವರಲ್ಲಿ ಯೂರಿನ್ ಪಾಸ್ ಆಗ್ತಾ ಇರೋದು ಅವ್ರಿಗೆ. 2 ಹೊತ್ತು ತಿಂತಿದ್ದು ಅದ್ಭುತವಾದಂಥ ದೇವ್ರ ಮನುಷ್ಯ. ರಾತ್ರಿ ಎಲ್ಲ ಪ್ರೇಯರ್ ಮಾಡೋರು. ನಾವು ಹೋದರೆ ನಮಗೆ ಬಕೆಟಲ್ಲಿ ನೀರು ಎತ್ಕೊಂಬಂದು ಕೊಡೋರು. ವಯಸ್ಸಾದಂಥ ವ್ಯಕ್ತಿ, ಆದರೆ ದೇವರ ಮನುಷ್ಯ. ನನಗೀಗಲೂ ನೆನಪಿದೆ, ಆ ಬಕೆಟ್ನ ನಾನು ಹಿಡ್ಕೊಂಡು ನಿಂತಿದ್ದೀನಿ. ಈ ವಾಕ್ಯನ ತರಗಿಸಿದ್ರು ಬೈಬಲ್ನಲ್ಲಿ, ತೆಲುಗುಲಿ ಹೇಳ್ತಾಯಿದ್ರು. ದೇಶములో ನಂಬುಗಸ್ತುలైన వారిని నేను కనిపెట్టుచున్నాను, ನಿರ್ದೋಷ ಮಾರ್ಗ ಮುಂಜು ನಡಚುವಾಗ ನಾಕು ಪರಿಚಾರಕರು ಗದುರು. ಯೋಚನೆ ಮಾಡಿದ್ದೆ, ಡೈರಿಲಿ ಬರ್ಕೊತಿದ್ದೆ ಯಾವಾಗ. ನಂಬಿಗಸ್ತುಡು, ಆ ಮಾತು ಮಾತ್ರ ಒಂದೇ ಮಾತು ನನಗೆ ಯಾವಾಗಲೂ, ನಂಬಿಗಸ್ತುಲು ನಮ್ಮುಕಸ್ತುಲು ವಾರಿನಿ ನೇನು ಕನಿಪೆಟ್ಟುಚುನ್ನಾನು. ದೇವರು ಯಾರನ್ನು ಹುಡುಕ್ತಾ ಇದ್ದಾನೆ ಇವತ್ತು ಸೇವೆಗೆ ಆಗಲಿ, ನಮ್ಮ ಮನೆಗಳಲ್ಲಾಗಲಿ, ಯಾವುದೇ ಕಾರ್ಯಗಳಲ್ಲಾಗಲಿ. ದೇವರು ದೊಡ್ಡ ಕಾರ್ಯವನ್ನು ಮಾಡೋದು ಯಾವುದರಿಂದ ಗೊತ್ತಾ? ಸಣ್ಣ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿರೋದ್ರಿಂದ. ಅದಕ್ಕೆ ನಾನು ಮಕ್ಕಳಿಗೆ ಹೇಳೋದು, 9:15 ಇಲ್ಲಿ ಬರಬೇಕು, ಸಣ್ಣ ಕಾರ್ಯಗಳಲ್ಲಿ ಟೈಮಿಗೆ ಫಾಲೋ ಮಾಡಬೇಕು. ಯಾಕಂತ ಒಂದೇ ಒಂದು ನನ್ನ ಜೀವನದಲ್ಲಿ 20 ವರ್ಷದಿಂದ ಒಂದನ್ನು ನಾನು ತಿಳ್ಕೊಂಡ್ರೆ, ಸಣ್ಣದರಲ್ಲಿ ನಂಬಿಗಸ್ತನಾಗಿಲ್ದೇ ಇರೋನು ದೊಡ್ಡದಕ್ಕೆ ದೇವರು ಅವರನ್ನು ಮಾಡೋದೇ ಇಲ್ಲ. ಸಣ್ಣದರಲ್ಲಿ ಒಬ್ಬ ಪಾಸ್ಟ್ರು ನನಗೀಗಲೂ ನೆನಪಿದೆ, ಒಂದು ಸರಿ ಹೇಳಿದ್ರು, ಅವ್ರ ಮನೇಲಿದ್ದಾಗ ಯಾವಾಗಲೂ ಒಬ್ಬ ಹುಡುಗ ಬರೋನಂತೆ. ಅವಾಗ 50 ರೂಪಾಯಿ ನೋಟ್ ಬಿಟ್ಟಿರೋರಂತೆ ಟೇಬಲ್ ಮೇಲೆ. ಅವನು ಎತ್ಕೊತಾನ ಇಲ್ವಾ ನೋಡೋಕ್ಕೆ, ಚೆಕ್ ಮಾಡೋಕ್ಕೆ ಬೇಕಂತಲೇ 50 ರೂಪಾಯಿ ಇಟ್ಟಿರೋನಂತೆ. ಅವನು ಸುಮಾರು ತಿಂಗಳು ಬಂದ್ರೂ ಯಾವಾಗಲೂ ಬಂದು 50 ರೂಪಾಯಿನ ತೊಗೊಂಡೋಗಿ ಮತ್ತೆ ಪಾಸ್ಟ್ರು ಕೊಡೋನಂತೆ. ಫಸ್ಟೇ ನೋಡಿ ಇಲ್ಲಿ 50 ರೂಪಾಯಿ ಇದೆ. ನೋಡ್ತಾ ಇದ್ರಂತೆ ಇವ್ರು ಎಷ್ಟು ದಿವಸ ಮಾಡ್ತಾನೆ ಅಂತ. ಸುಮಾರು ತಿಂಗಳು ಅವನ ಕರೆಕ್ಟಾಗಿ ಹೋಗಿ ಕೊಟ್ಟಿದ್ದಾನೆ. ಆಮೇಲೆ ಒಂದು ದಿವಸ ಅವನಿಗೆ ಹೇಳಿದ್ರಂತೆ, ಚರ್ಚಲ್ಲಿ ಬರೋ ಕಾಣಿಕೆನೆಲ್ಲ ನೀನೇ ಸ್ವಲ್ಪ ಎಣಿಸಿಡು ಅಂದ್ರಂತೆ. ಆಮೇಲೆ ಮತ್ತೆ ಅದನ್ನು ಸೇರಿಸಿಡೋಣ. ಅದಾದಮೇಲೆ ಅವನಿಗೆ ಸ್ಕೂಲಲ್ಲಿ ಆಯಿತು, ಆಮೇಲೆ ಕಾಲೇಜ್ ಆಯಿತು. ಅದಾದಮೇಲೆ ಅವನನ್ನು ಬ್ಯಾಂಕಲ್ಲಿ ಸೇರಿಸುವಾಗ ಟ್ರಸ್ಟ್ನಲ್ಲಿ ಅವನನ್ನು ಜೊತೆಗೆ ಹಾಕ್ಕೊಂಡ್ರಂತೆ. ನಿಮಗೆ ಗೊತ್ತಾ, ಶಾರ್ಟಾಗಿ ಅವ್ರು ಹೇಳಿದಂಥ ವಿಷಯ, ನಮ್ಮ ದೇಶದಲ್ಲೇ ಅತಿ ದೊಡ್ಡ OM ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಗೆ ಅವತ್ತು ಹೇಳಿದ್ರು, ಅವರನ್ನು ಫೈನಾನ್ಷಿಯರ್ ಆಗಿ ಒಂದು ದಿವಸ ಆದ್ರಂಥವ್ರು, ಹಣಕಾಸಿನ ಎಲ್ಲವನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ. ಆದರೆ ಅವ್ರು ಆಗಲಿಕ್ಕೆ ಕಾರಣ ಏನು? ಕೊಟ್ಟಿದ್ದ 50 ರೂಪಾಯಿನ ಚೆಕ್ ಮಾಡಿದಾಗ ಅವನೇನಾಗಿದ್ದ? ಇವತ್ತು ಸೇವೆ ಮಾಡಲಿಕ್ಕೆ ಟ್ಯಾಲೆಂಟ್ ಎಲ್ಲ ಬೇಕಾಗಿರೋದು ಗುಣ. ಕಾಣಿಕೆಗಳು ನಮಗೆ ಬರುವಂಥ ಹಣಗಳಲ್ಲಿ ನಮ್ಮ ಸಣ್ಣ ಕಾರ್ಯಗಳಲ್ಲಿ ನಾವು ಜವಾಬ್ದಾರಿ ಆಗಿಲ್ಲ ಅಂದರೆ, ಅದಕ್ಕೆ ಅವನು 3ನೇದಾಗ ಅವನು ಹೇಳ್ತಾ ಇದ್ದಾನೆ, ಅವನು ಬಯಸಬೇಕಾದ ಒಂದು ದೌತ್ಯ, ಅವನೊಂದನ್ನು ತೀರ್ಮಾನ ಮಾಡಿದ್ದಾನೆ. ನೋಡ್ರಿ ಅಲ್ಲಿ ಪದ ನೋಡ್ರಿ, ಪದಗಳನ್ನ ಗಮನಿಸ್ರಿ. 6ನೇ ವಾಕ್ಯದಲ್ಲಿ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು, ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರ್ದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡ್ದು. ಅದೆಲ್ಲ ಅವ್ನು ಮಾಡ್ತಾ ಇರುವಂಥ ತೀರ್ಮಾನ. ನಾನು ಹಿಂಗಿರ್ತೀನಿ, ಹಿಂಗೆ ಮಾಡ್ತೀನಿ, ಹಿಂಗಿರಲ್ಲ, ಹಿಂಗೆ ಮಾಡಲ್ಲ. ಯಾಕೆ? ಅವುಗಳನ್ನೆಲ್ಲ ಒಂದು ತೀರ್ಮಾನವನ್ನು ಒಬ್ಬ ವ್ಯಕ್ತಿ ಅವನು ಬಯಸಬೇಕು. ನಾನು ಈ ರೀತಿಯೇ ಬದುಕ್ತೀನಿ, ಈ ರೀತಿ ಮಾಡ್ತೀನಿ. ನೀವು ಹೇಗೆ ಬೇಕಾದರೂ ಬದುಕ್ಬೋದು ದೇವರ ಮಕ್ಕಳೇ. ದೇವರು ನಿಮ್ಮನ್ನು ಬಲವಂತ ಮಾಡಲ್ಲ. ಆದರೆ ಕೆಲವೊಂದನ್ನು ಬಯಸಿ ನಾನು ಈ ರೀತಿಯೇ ಬದುಕ್ತೀನಿ ಅನ್ನೋದನ್ನು ನೀವು ತೀರ್ಮಾನ ಮಾಡಿ ನೋಡ್ರಿ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ವರ್ಷಗಳು ಉರುಳಿದ ಮೇಲೆ, ನಾನು ಈಗಲೂ ತಾಳ್ಮೆಯಿಂದ ಹೇಳಬಲ್ಲೆ, ಅವತ್ತು 1000 ರೂಪಾಯಿ ನನಗೆ ಬಂದಾಗ, 500 ರೂಪಾಯಿ ಬಂದಾಗ, 100 ರೂಪಾಯಿ ಬಂದಾಗ, ಅದಾದಮೇಲೆ ನಾವು ಸಾಲ್ಟ್ ಸೇವೆ ನಡೆಸುವಾಗ ನಮ್ಮ ಅಮ್ಮನ ಅಕೌಂಟಲ್ಲೇ ದುಡ್ಡಿರೋದು. ನಮ್ಮ ಮನೇಲಿ ಸಂಬಂಧಿಕರು ಏನೇ ಪ್ರಾಬ್ಲಮ್ ಬಂದರು 1 ರೂಪಾಯಿ ನಾವು ಟ್ರಸ್ಟ್ ದುಡ್ಡನ್ನ ತೆಗೆದುಕೊಡ್ತಿಲ್ಲ. ನನಗೆ ಅವತ್ತು ಆ ಪೂರ್ಣಯ್ಯಗಾರು ಹೇಳ್ಕೊಟ್ಬಿಟ್ರು, ಹಣದಲ್ಲಿ ಎಲ್ಲದರಲ್ಲೂ ಏನಾಗಿರಬೇಕು. ಇವತ್ತು ನೀವು ಈ ಕಟ್ಟಡದಲ್ಲಿ ಇದ್ದೀರಾ ಅಂದರೆ ನನ್ನನ್ನು ನಂಬಿ ಜನ್ರೇಟ್ರಿಂದ ಹಿಡಿದು ಎಲ್ಲರೂ 1 ಲಕ್ಷದವರೆಗೂ ಕೊಟ್ಟವ್ರಿದ್ದಾರೆ ನನ್ನ ಕೈಗೆ. ನೀವುಗಳೆಲ್ಲ 1 ಲಕ್ಷ ಕೊಡೋಕೆ ನನಗೆ ಭಯ ಪಟ್ಟಿದ್ದೀರೋ ನಾವು ಗೊತ್ತಿಲ್ಲ. ನನಗೆ ನನ್ನ ಕೈಗೆ ಎಷ್ಟು ಬಂದಿದೆ? ಲಕ್ಷಗಳು ಬಂದ ಮೇಲೇ ಇದಕ್ಕೆ ಆಗಿರೋದು. ಆ ಲಕ್ಷದಲ್ಲಿ ಬಂದಾಗ ನನಗೆ ಕೊಟ್ಟಾಗ ಅವುಗಳನ್ನ ಒಬ್ಬೊಬ್ಬರ ಹತ್ರ ನಾನು ಹೇಳಿದ್ದೀನಿ, ಬ್ರದರ್ ನೀವು ಅಲ್ಲಿಗೆ ಹಾಕಿ ಬ್ರದರ್, ಸಿಮೆಂಟ್ ಅಲ್ಲಿಂದ ಬರಲಿ. ನೋ ವಿ ಟ್ರಸ್ಟ್ ಯು ಬ್ರದರ್,
ನಿಮ್ಮ ಬಗ್ಗೆ ನಾನು ಗಮನಿಸ್ತಾ ಇದ್ದೀನಿ, ನಿಮಗೆ ಹಾಕ್ತೀನಿ, ನೀವು ಆಮೇಲೆ ಕೊಟ್ಕೊಳ್ಳಿ. ತಾಳ್ಮೆಯಿಂದ ಹೇಳ್ತಿದ್ದೀನಿ. ಇವತ್ತು ಅದನ್ನು ನಾನು ಸಾಕ್ಷಿಯಾಗಿ ಹೇಳಬಲ್ಲೆ. ನಾನು ಆವಾಗವಾಗ ಒಂದು ಪ್ರಾರ್ಥನೆ ಮಾಡ್ತೀನಿ, ದೇವರೇ ಸಣ್ಣದರಲ್ಲಿ ನನ್ನನ್ನು ನಂಬಿಗಸ್ತ ಮಾಡು. ನಿಮಗೆ ಗೊತ್ತಾ ಇತ್ತೀಚೆಗೂ ಏನು ಪ್ರೇಯರ್ ಮಾಡ್ತಾಯಿದ್ದೀನಿ ಅಂತ? ದೇವರೇ ಆತ್ಮಗಳ ಬಗ್ಗೆ ನಾನು ನಂಬಿಗಸ್ನ ಆಗಿಲ್ವೇನೋ, ಅದಕ್ಕೆ ಆತ್ಮಗಳು ಬರ್ತಾ ಇಲ್ವೇನೋ. ಇದು ನನಗೆ ಬಂದಿರೋ ಪ್ರಶ್ನೆ. ಒಂದು ವೇಳೆ ಆತ್ಮಗಳನ್ನ ನಾನು ಸರಿಯಾಗಿ ಗಮನಿಸ್ತಾ ಇಲ್ವಾ, ಪ್ರೇಯರ್ ಮಾಡ್ತಾ ಇಲ್ವಾ, ಅವ್ರಿಗಾಗಳ್ತಾ ಇಲ್ವಾ? ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಬಂದಿದೆಯಾ ಆ ಥರ? ದೇವರು, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕೊಟ್ಟು 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 ದೇವರು ನೋಡ್ತಾನೆ. ಅದಕ್ಕೆ ಹಣದ ವಿಷಯದಲ್ಲಿ ಕಾಣಿಕೆ ದಶಮಾಂಶಗಳನ್ನ ಕೊಟ್ಟು ದೇವರು ನೋಡ್ತಾನೆ. ಅವನು ನಂಬಿಗಸ್ತನಾಗಿದ್ದರೆ ಖಂಡಿತವಾಗಿ ಅವನನ್ನು ಆಶೀರ್ವದಿಸ್ತಾನೆ. ಅವನನ್ನು ಸನ್ನಿಧಿಯಲ್ಲಿ ಸೇವೆ ಮಾಡುವಂಥ ವ್ಯಕ್ತಿಯಾಗಿ ಅವನ ಮೇಲೆ ದೇವರ ಅಭಿಷೇಕ ಇಟ್ಟೇ ಇಡ್ತಾರೆ. ಯಾಕಂದರೆ ದೇವರ ವಾಕ್ಯವು ಸುಳ್ಳಾಗದೇ ಇಲ್ಲ. ಒಬ್ಬ ದಾವೀದನನ್ನು ಅವತ್ತು ಸಣ್ಣದಾಗಿ ಕುರಿ ಬಂದು ಮೇಯಿಸ್ತಾ ಇರೋನು ನಂಬಿಗಸ್ತನಾಗಿದ್ದ. ಕರಡಿ ಬಂದಾಗ ಹೊಡೆದಾಕ್ದ, ಎಲ್ಲ ಹೊಡೆದಾಕಿದ್ರು, ವಿಷಯನ ಆಚೆ ಬಿಡಲೇ ಇಲ್ಲ. ಫೇತ್ಫುಲ್ ಆಗಿದ್ದ, ಎಲ್ಲೂ ನ್ಯೂಸ್ನ ಹೇಳಿಲ್ಲ. ಹೊಡೆದಾಕ್ತೆ ಅಂತ ಸೀಕ್ರೆಟಾಗಿ ನೋಡ್ತಾ ಇದ್ರು ದೇವರು. ದಾವೀದನ ಲೈಫ್ ನನಗೆ ಯಾಕೆ ಇಷ್ಟ ಅಂದರೆ, ವಾಚ್ ಮಾಡ್ತೀನಿ, ಅವನು ಒಂದೊಂದು ಪದನೂ ನಿಧಾನಕ್ಕೆ ಓದ್ತೀನಿ. ಅವನು ಹೋಗಿ ಒಡಿಸಲಿಕ್ಕೆ ಸಾಯಿಸ್ಲಿಕ್ಕೆ ಗೊಲಿಯಾತನಿಗೆ ಹೋದಾಗಲೂ ಬೈಬಲ್ ವಾಕ್ಯ ಹೇಳುತ್ತೆ, ಕುರಿಯನ್ನು ಮೇಯಿಸುವಂಥವ್ರಿಗೆ ಕರೆಕ್ಟಾಗಿ ಒಪ್ಪಿಸ್ಬಿಟ್ಟು ಏನು ಮಾಡಿದ್ನಂತೆ, ಎಲ್ಲಿಗೆ ಹೋದ? ಯುದ್ಧಕ್ಕೆ ಹೋದ. ಅವನಿಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಅವನಲ್ಲಿ ಸರಿಯಾಗಿ ಮಾಡಿದ್ದಕ್ಕೆ ದೇವ್ರಿಗೆ ಚೆನ್ನಾಗಿ ಗೊತ್ತಾಗೋಯ್ತು. ಇವನನ್ನೇ ಏನು ಮಾಡಬೇಕು ದೇಶಕ್ಕೆ. ನೀವು ಅನ್ಕೊತಿದ್ದೀರಾ ನಿಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂತ. ಬೈಬಲ್ ಹೇಳುತ್ತೆ, ಒಂದು ಕಣ್ಣು ನಿಮ್ಮ ರೂಮಲ್ಲೂ ನೋಡುತ್ತೆ, ನೀವು ಓಡಾಡುವಾಗ ಟ್ರೈನಲ್ಲೂ ನೋಡುತ್ತೆ, ಬಸ್ಸಲ್ಲೂ ನೋಡುತ್ತೆ. ಹಣ ಬರೋವಾಗ ನಿಮ್ಮ ಬ್ಯಾಂಕ್ಗಳಲ್ಲಿ ಬರೋವಾಗಲೂ ದೇವ್ರು ನೋಡ್ತಾ ಇರ್ತಾನೆ. ಇವನೇನು ಚಾನಲ್ಲ ಡ್ಯಾಮ ಎಲ್ಲ ನೋಡಿ ದೇವರು ಖಂಡಿತವಾಗಿ ನೋಡ್ರಿ. ಇಲ್ಲಿ ವಾಕ್ಯ, ಈ ವಾರದಲ್ಲಿ ನಾನು ಕುಶಾಲನಗರಕ್ಕೆ ಹೋದಾಗ ಅಲ್ಲಿ ಒಂದು ರೇಷ್ಮೆ ಸಾಗಾಣಿಕೆ ಜಾಗಕ್ಕೆ ಹೋದೆ. ಅಲ್ಲಿ ಹೋಗಿದ ತಕ್ಷಣವೇ ಅವ್ರ ಹತ್ರ ನಾನು ಕೇಳಿದೆ, ಈ ರೇಷ್ಮೆ V1 ಅನ್ನುವಂಥ ಹುಳ ಬ್ರದರ್, ಆ ಸಹೋದರ ನನಗೆ ಹೇಳ್ದ, ಇದರಲ್ಲಿರುವಂಥ ಸಿಲ್ಕು ಗಮನಿಸ್ರಿ, ಒಂದು ಸಿಲ್ಕಲ್ಲಿ ಹುಳ ಒಂದು ಎಳೆ 3 ಕಿಲೋಮೀಟ್ರ್ ಉದ್ದ ಹೋಗುತ್ತಂತೆ. ಒಂದು ಹುಳದಲ್ಲಿ ಕಾಣ್ತಿದೆಯಾ ನಿಮಗೆ? ಆ ಒಂದರಲ್ಲಿರುವಂಥ ಒಂದು ಎಳೆ ಎಷ್ಟು ಕಿಲೋಮೀಟ್ರ್ ಇದೆಯಂತೆ? 3 ಕಿಲೋಮೀಟ್ರ್. ನಾನು ಕೇಳಿದೆ, ಅದು ಒಳ್ಳೆ ಅತ್ಯುತ್ತಮವಾದಂಥ ಬೆಲೆ ಬಾಳೋ ಸ್ಯಾರಿಗೆ ಹಾಕ್ತಾರೆ, ಅದು ಎಲ್ಲೂ ಥ್ರೆಡ್ ಕಟ್ಟಾಗಲ್ಲ ಬ್ರದರ್. ಹಾಗಿದ್ರೆ ನಾನು ಕೇಳಿದೆ, ಅದನ್ನು ಹೆಂಗೆ ನೋಡ್ಕೊತಿದ್ದೀರಾ ನೀವು? ಬ್ರದರ್, ನೀವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಮಾಡೋ ಟೈಮಲ್ಲಿ ಯಾರನ್ನೂ ನಾವು ಒಳಗಡೆ ಬಿಡಲ್ಲ. ಅದರ ಸಾಕಾಣಿಕೆ ಎಷ್ಟು ಮುಖ್ಯವಾದದ್ದು ಅಂದರೆ 24 ದಿವಸ ಒಳಗಡೆ ಅದು ತಾನೇ ತನ್ನ ಬಾಯಿಂದ ಕಟ್ಕೊಳ್ಳುತ್ತೆ, ಮೂತ್ರ ಮಾಡಲ್ಲ, ತನ್ನನ್ನು ನೀಟಾಗಿ ಇಟ್ಕೊಳ್ಳುತ್ತಂತೆ ಆ ಹುಳ. ಅದ್ರ ಬಗ್ಗೆ ಒಂದು ದೊಡ್ಡ ಬುಕ್ಕೆ ಬರಿಬೋದೇನೋ, ಅಷ್ಟು ಅದ್ಭುತವಾಗಿತ್ತು ಕೇಳುವಾಗ. ಆ ಹುಳ ತನ್ನನ್ನು ಕಾಪಾಡಿಕೊಂಡು ಮೂತ್ರ ಮಾಡದೆ ಅದು ಬೆಳೆಯುವಂಥ ರೀತಿ, ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಸ್ಮೆಲ್ ಇರೋನು ಯಾರೇ ಒಳಗಡೆ ಬಂದರೂ ಒಂದು ಸತ್ರೆ ಸಾಕು ಸರ್ ಬ್ರದರ್, ಎಲ್ಲ ಸತ್ತೋಗ್ಬಿಡುತ್ತೆ. ಸ್ಮೆಲ್ ಇರೋನು ಬರಬಾರ್ದು, ಕುಡುಕರು ಬರಬಾರ್ದು, ಕೈ ಕ್ಲೀನ್ ಆಗಿರಬೇಕು. ನಾವು ಕೂಡ ಬೇರೆ ಯಾವುದನ್ನು ಮುಟ್ಟಿದ್ರೂ ಕೂಡ ಅದನ್ನು ಮುಟ್ಟೋಂಗಿಲ್ಲ. ಅವ್ರು ಹೇಳಿದ್ದೆಲ್ಲ ಕೇಳಿ ನನಗೆ ಆಶ್ಚರ್ಯ ಆಯಿತು. ಒಂದು ಸಿಲ್ಕ್ ಹುಳ ಒಬ್ಬ ಬೆಲೆ ಬಾಳುವಂಥ ಒಬ್ಬ ಶ್ರೀಮಂತ ಹೆಂಗಸು ಹಾಕುವಂಥ ಡ್ರೆಸ್ನಲ್ಲಿ ಇರುವಂಥ ಎಳೆಗಳಿಗೆ, ವಸ್ತ್ರಕ್ಕೆ ಅಷ್ಟು ಶುದ್ಧವಾಗಿ ಒಂದು ಹುಳವನ್ನು ಕಾಪಾಡಬೇಕಾಗಿದ್ರೆ ಯಾಕೆ ದೇವರ ವಾಕ್ಯ ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಮದಲಿಂಗನ ಜೊತೆ ಮದಲಗಿತ್ತಿಯಾಗಿರ್ಬೇಕಾದವ್ರು ನಾವು ಇವೆಲ್ಲ ಮಾಡಬಾರ್ದು, ಇದೆಲ್ಲ ಹೀಗಿರಬಾರ್ದು ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ರಾಯಲ್ ಡ್ರೆಸ್ ಹಾಕೊಳ್ಳೋರು, ಪರಿಶುದ್ಧವಾಗಿ ದೇವರ ಜೊತೆ ನಿಲ್ಲೋರು. ಒಂದು ದಿವಸ ಎಂಥ ಮಹಿಮೆ ಉಳ್ಳಂಥ ಕಾರ್ಯ ಗೊತ್ತಾ? ನಾನು ಅಲ್ಲಿ ರೇಷ್ಮೆ ಬಗ್ಗೆ ಯೋಚನೆ ಮಾಡುವಾಗ ನನಗನ್ನಿಸ್ತು, ಹೌದು ದೇವರೇ, ಹಾಗಿದ್ರೆ ಒಬ್ಬ ಸೇವಕ ಎಷ್ಟು ಕಾರ್ಯದಲ್ಲಿ ನಾನು ಸರಿಯಾಗಿರಬೇಕು, ಎಷ್ಟು ಕಾರ್ಯಗಳಲ್ಲಿ ನಾನು ಕರೆಕ್ಟಾಗಿರ್ಬೇಕು ದೇವರೇ. ಹಾಗಿದ್ರೆ ಮಾತ್ರನೇ ನಿನ್ನ ಸೇವೆಯನ್ನು ನಾನು ಮಾಡಲಿಕ್ಕಾಗೋದು. ನನ್ನ ಸಭೆಯಲ್ಲಿ ದೇವರ ಮಕ್ಕಳೇ, ನಿಮಗೆ ಯಾಕೆ ವಾರ ವಾರ ಈ ರೀತಿ ಗದರ್ತಿದ್ದೀನಿ ಅಂದರೆ, ನೀವು ಮೊದಲಿಗಿತ್ತಿಗಾಗಿ ವಸ್ತ್ರವಾಗಬೇಕು. ಇದೆಲ್ಲ ನಿಮಗೆ ಮಾಡುವಾಗ ಡಿಸಿಪ್ಲಿನ್ ನಿಮ್ಗೆ ಕಷ್ಟ ಅಂತ ಅನಿಸುತ್ತೆ. ಒಂದು ವೇಳೆ ಇವತ್ತು ನೀವು ಹೇಳ್ಬೋದು, ಈ ಸ್ಟ್ಯಾಂಡರ್ಡ್ನ ದಾವೀದ ಇಷ್ಟೆಲ್ಲ ಬರೆದವನು ಕೈಗೊಂಡ. 8ನೇ ವಾಕ್ಯ ನೋಡ್ರಿ, ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಏನು ಮಾಡುವೆನು? ಅವತ್ತಿನ ಕಾಲದಲ್ಲಿ ಪಾಪಿಗಳು ದುಷ್ಟರನ್ನು, ದೇಶಕ್ಕೆ ವಿರುದ್ಧವಾಗಿ ದ್ರೋಹ ಮಾಡಿದವ್ರನ್ನ ಬೆಳಗ್ಗೆನೆ ಕರ್ಕೊಂಬಂದು ಕಟ್ಕಟೆಯಲ್ಲಿ ನಿಲ್ಲಿಸಿ ಕತ್ತರಿಸೋರು, ಬೆಳಗ್ಗೆನೆ ಮಾಡೋರು. ಆದರೆ ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಈ ಕೀರ್ತನೆ ದಾವೀದನ ಹೆಸರಲ್ಲಿ ಮುಗಿಲಿಲ್ಲ. ನೋಡ್ರಿ ಆ ಪದ, ಯೆಹೋವನ ಪಟ್ಟಣದಲ್ಲಿ. ಹಾಗಿದ್ರೆ ದಾವೀದನ ಲೈಫ್ನಲ್ಲಿ ಅವನು ಮಾಡಿದಂಥ ಎಲ್ಲ ತೀರ್ಮಾನ ಕೈಗೊಂಡವನು ಇಲ್ಲ, ಬಾದ್ಶೇಬಳೊಂದಿಗೆ ಪಾಪ ಮಾಡಿಬಿಟ್ಟ. ಇಷ್ಟೆಲ್ಲ ತೀರ್ಮಾನ ಮಾಡಿದಂಥ ಒಬ್ಬ ವ್ಯಕ್ತಿ, ಅವನ 2 ಮಕ್ಕಳು ಅಮ್ನೋನ, ಅಬ್ಷಾಲೋಮ್ ಅನ್ನುವಂಥ ಮಕ್ಕಳ ವಿಷಯ ಬಂದಾಗ ಅವನು ಮೀರ್ಬಿಟ್ಟ.
ಅವನ ಜೊತೆಯಲ್ಲಿ ಆರಿಸ್ಕೊಂಡಂಥ ಬಂಟರು ಅಹೀತೋಫೆಲ ಅನ್ನೋನು ದ್ರೋಹಿ ಆಗಿಬಿಟ್ಟ. ಅವನಿಗೆ ಆರಿಸ್ಕೊಂಡಂಥ ಯೋವಾಬ್ ಅನ್ನುವಂಥ ಕಮ್ಯಾಂಡರ್ ಅವನು ಇಷ್ಟು ವಾಕ್ಯಗಳನ್ನು ಬರೆದ, ಆದರೆ ಅವನ ಲೈಫ್ನಲ್ಲಿ ಅವುಗಳನ್ನು ಕೈಗೊಳ್ಳಕ್ಕೆ ಮಾಡಿದ್ನ, ಅವನು ಕೈಗೊಳ್ಳೋಕ್ಕಾಗಲಿಲ್ಲ. ಶತ್ರುಗಳನ್ನು ಓಡಿಸ್ದ, ಆಸ್ತಿಗಳನ್ನು ಸೇರಿಸ್ದ, ರಾಜ್ಯವನ್ನು ಕಟ್ಟಿದ, ದೇವಾಲಯಕ್ಕೆ ಕಾಣಿಕೆಗಳನ್ನು ಸೇರಿಸಿಟ್ಟ, ಆದರೆ ಫೇಲ್ಯೂರ್ ಆದ. ಆದರೆ ನಿಮಗೆ ಗೊತ್ತಾ, ಇದೇ ದಾವೀದನ ಕುಮಾರನಾಗಿ ಯಾರು ಬಂದರು? ಯೇಸು ಕ್ರಿಸ್ತನು ಬಂದು. ಆದರೆ ಯೇಸು ಕ್ರಿಸ್ತನಲ್ಲಿ ಈ ಒಂದು ಪಾಪವು ತಪ್ಪುಗಳು ಇರಲಿಲ್ಲ. ಪರಿಶುದ್ಧನಾಗಿ ಅದ್ಭುತವಾಗಿ ಬದುಕಿದ್ನು. ಇವತ್ತು ಆ ದೇವರನ್ನು ನಂಬಿ ನಾವು ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಾಗ, ಅದಕ್ಕೆ ನಾನು ನಿಮಗೊಂದು ವಾಕ್ಯವನ್ನು ಓದಿಸಿ ವಾಕ್ಯ ಭಾಗನ ಮುಗಿಸ್ತೀನಿ. 2 ತಿಮೋತಿ. ದೇವರು ನಿಮ್ಮನ್ನು ಯಾಕೆ ಉಪಯೋಗಿಸ್ಬೇಕು ನೋಡ್ರಿ, ಆ ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ದೇವರ ಸೇವೆಯಲ್ಲಿ ದೇವರು ನಮ್ಮನ್ನು ಗಮನಿಸ್ತಾ ಇರುವಾಗ ಮುಂದೊಂದು ದಿವಸ ನಮ್ಮನ್ನು ಉಪಯೋಗಿಸ್ಲಿಕ್ಕೆ ಕಾರಣ ಏನು? ಈ ವಾಕ್ಯ ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಯೌವನಸ್ಥ ಮಕ್ಕಳಾಗಲಿ ದೊಡ್ಡವರಾಗಲಿ ನಿಮಗೆ ಈ ವಾಕ್ಯ ನೆನಪಿರಬೇಕು. 2 ತಿಮೋತಿ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ದೊಡ್ಡ ಮನೆಯಲ್ಲಿ 2:20, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಚರ್ಚಿಗೆ ನೀವು 60 ಜನ ಬರ್ಬೋದು. 60 ಜನರು ಎಲ್ಲ ಒಂದೇ ಬಳಕೆಗಲ್ಲ. ನಾವು ವಾಕ್ಯ ಹೇಳುತ್ತೆ 21, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಇವತ್ತು ಯಾವ ಪಾತ್ರೆ ಆಗಬೇಕಂತ ಬಯಸ್ತಿದ್ದೀರಾ? ದೇವರೇ, ನಾವು ಹೇಳಬೇಕು, ದೇವರೇ ನಾನು ಅವುಗಳನ್ನ ಬಿಡ್ತೀನಿ ಸ್ವಾಮಿ. ಕರ್ತನ ಭೋಜನಕ್ಕೆ ಪಾಲ್ಗೊಳ್ಳುವವರು ನಾವು ಮೊಣಕಾಲೂರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರ ಬಳಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋಣ. ದೇವರೇ, ನನ್ನಲ್ಲಿ ಈ ನಡತೆಗಳಿಲ್ಲ ಸ್ವಾಮಿ. ಕೆಲವು ಸಾರಿ ನಾನು ದೊಡ್ಡ